ಲವ್ ಯು. ಅದೇನೋ ಗಂಡು ಮರ ಹೆಣ್ಣು ಮರ ಅಂತ ಗೈಸ್ ಗೊತ್ತಿಲ್ಲ ನನಗೆ. ಒಟ್ಟಿನ ದಿನ ನಾವು ಆನ್ಲೈನಿಂದ ತರಿಸಿದ್ದು ಗೈಸ್, ಆನ್ಲೈನಿಂದ ತರಿಸಿದ್ದು. ಇಲ್ಲ ಹೊಟ್ಟೆ ನೋವು, ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಆಗ್ತಿದೆ ಗೈಸ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಅಕ್ಷುಪ್ರತು ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದ್ರೆ, ಇಟ್ಸ್ ಜಸ್ಟ್ ಅ ರ್ಯಾಂಡಮ್ ವ್ಲಾಗ್. ರ್ಯಾಂಡಮ್ ಆಗಿ ಬೆಳಗಿಂದ ಏನೇನಾಯಿತು ಅನ್ನೋದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಕ್ಚುಲಿ ಈ ಇಂಟ್ರೋನ ನಾನು ವ್ಲಾಗೆಲ್ಲ ಆದಮೇಲೆ ಇವಾಗ ಕೊಡ್ತಿದ್ದೀನಿ. ಯಾಕಂತ ಹೇಳಿದ್ರೆ ಒಂದ್ಸತಿ ಬೆಳಗ್ಗೆ ಇಂಟ್ರೋ ಕೊಟ್ಟಿದ್ದೆ, ಬಟ್ ಬೇರೆ ಹಳೆ ವೀಡಿಯೋಸ್ ಡಿಲೀಟ್ ಮಾಡುವಾಗ ಅದನ್ನು ಸೇರಿಸಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಇವಾಗ ಎಡಿಟ್ ಮಾಡುವಾಗ ಹುಡುಕಿದ್ರೆ ಸಿಗ್ತಾನೇ ಇರಲಿಲ್ಲ. ಅದಕ್ಕೆ ಇವಾಗ ಇನ್ನೊಂದು ಸತಿ ಇಂಟ್ರೋ ಕೊಡೋಕ್ಕೆ ಬಂದಿದ್ದೀನಿ. ಸೊ ಯಾ ಗೈಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವ್ಲಾಗ್. ಗೈಸ್, ನಾವಿವತ್ತು ಅಪರೂಪಕ್ಕೆ ಕ್ಲೀನಿಂಗ್ ಮಾಡುವ ಅಂತ ಬಂದಿದ್ದೀವಿ. ನಾನು, ನಮ್ಮಮ್ಮ, ನಮ್ಮ ಪಪ್ಪ. ಇದೆಲ್ಲ ಫುಲ್ ಕಾಡು ಬೆಳ್ಕೊಂಡಿತ್ತು, ನೀವು ಅಲ್ಲಿ ನೋಡ್ಬೋದು. ಅದಕ್ಕೆ ಇವಾಗ ಕ್ಲೀನ್ ಮಾಡಿ ಗಾರ್ಡ್ನಿಂಗ್ ಮಾಡೋಣ ಅಂತ. ಇಲ್ಲಿ ನೋಡಿ ಪಾಟ್ ಎಲ್ಲ ಇದೆ, ಬಟ್ ಗಿಡಗಳು ಹಾಕಿರಲಿಲ್ಲ, ಅಷ್ಟು ಸ್ವಲ್ಪ ನೀರು ಪ್ರಾಬ್ಲಮ್ ಇತ್ತು. ಅದಕ್ಕೆ ಇವಾಗ ಇಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಗಿಡ ನೆಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಫುಲ್ ಎಣ್ಣೆ ಎಲ್ಲ ಹಾಕಿ ಹೆಂಗೆಂಗೋ ಇದ್ದೀನಿ ಗೈಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ, ನಿಮ್ಗೊಂದು ತೋರಿಸ್ತೀನಿ. ಬಸ್ಲೆ ಗೊತ್ತಾ ನಿಮಗೆ? ಇಲ್ಲಿ ನೋಡಿ, ಇದೇ ಬಸ್ಲೆ ನೋಡಿ. ಇದು ಇವಾಗ ನೆಟ್ಟಿದ್ದು ಚೆನ್ನಾಗಿ ಬರ್ತಾ ಇದೆ. ಇವಾಗ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಹಾಗೆ ಈ ಗಿಡ ಗೊತ್ತಾ ನಿಮಗೆ? ಸೊ ಇದಕ್ಕೆ ನರ್ವೀಸ ಗಿಡ ಅಂತ ಅಂತಾರೆ ನಮ್ಮ ಕಡೆ. ಅಂದರೆ ಮಕ್ಕಳಿಗೆಲ್ಲ, ಚಿಕ್ಕ ಮಕ್ಕಳಿಗೆ ಏನಕ್ಕೆ ಹೇಳು, ಸ್ನಾನ ಮಾಡಿಬಿಟ್ಟು ಆರಿಸೋವಾಗ ಮಕ್ಕಳಿಗೆ ಹೊಗೆ ಹಾಕ್ತಾರಲ್ವ, ಅವಾಗಕ್ಕೆಲ್ಲ ಯೂಸ್ ಮಾಡ್ತಾರೆ ಇದನ್ನು. ನೋಡಿ ಗೈಸ್, ನುಗ್ಗೆ ಮರ ಇದು. ಒಂದು ದಿನನೂ ಕಾಯಿ ಬಿಟ್ಟಿಲ್ಲ, ಬರೀ ಸೊಪ್ಪು ಮಾತ್ರ ಬಿಡ್ತಿತ್ತು. ಸೊಪ್ಪನ್ನು ಮಾತ್ರ ಕಿತ್ಕೊಂಡು ತಿಂತಿದ್ವಿ, ಒಳ್ಳೇದಂತೆ ಅದನ್ನು ತಿಂದರೆ. ಅದೇನೋ ಗಂಡು ಮರ ಹೆಣ್ಣು ಮರ ಅಂತ ಗೈಸ್ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಇದು ಯಾವತ್ತೂ ಕಾಯಿ ಅಂತೂ ಬಿಟ್ಟಿಲ್ಲ, ಬರೀ ಸೊಪ್ಪು ಮಾತ್ರ ಕಿತ್ಕೊಂಡು ತಿಂದಿದ್ದೀವಿ. ಸೊ ಇಲ್ಲಿ ನೋಡಿ, ಫುಲ್ ಮೆಸ್ಸಪ್ ಆಗಿಬಿಟ್ಟಿದೆ. ಇವಾಗ ಇದೆಲ್ಲ ಕ್ಲೀನ್ ಮಾಡ್ತೀವಿ. ನಾನು ಕ್ಲೀನ್ ಮಾಡ್ತಾ ಇಲ್ಲ. ಚಿಕ್ಕ ಮೆಣಸು, ಇದನ್ನು ಗಾಂಧಾರಿ ಮೆಣಸು ಅಂತ ಹೇಳ್ತೀವಿ. ಸೊ ನೋಡಿ, ಸುಮಾರಾಗಿದೆ. ಇಲ್ಲಿ ಇದು ಸಿಕ್ಕಾಪಟ್ಟೆ ಖಾರ ಇರುತ್ತೆ ಗೈಸ್, ಸಿಕ್ಕಾಪಟ್ಟೆ ಖಾರ ಇರುತ್ತೆ. ಇದರಲ್ಲಿ ವೈನು ಮಾಡ್ತಾರೆ, ಚೆನ್ನಾಗಿರುತ್ತೆ. ಆಮೇಲೆ ಚಟ್ನಿಗೆ ಎಲ್ಲದಕ್ಕೂ ಹಾಕ್ತಾರೆ, ಚೆನ್ನಾಗಿರುತ್ತೆ. ಹಾಗೆ ತಿಂದರೆ ಗ್ಯಾಸ್ಟ್ರಿಕ್ ಏನೂ ಆಗಲ್ಲ ಅಂತ ಹೇಳ್ತಾರೆ ಗೈಸ್. ತುಂಬ ಚೇಂಜಸ್ ಮಾಡೋಕ್ಕಿದೆ. ಇದನ್ನೆಲ್ಲ ಮಾಡಿಬಿಟ್ಟು ಒಂದಿನ ತೋರಿಸ್ತೀನಿ ಪ್ರಾಸೆಸ್ ಹೆಂಗಿತ್ತು, ಹೇಗೆ ಮಾಡ್ತೀವಿ ಗೊತ್ತಿಲ್ಲ, ಏನೇನು ಮಾಡ್ತೀವಿ ಅಂತ. ಸೊ ನೋಡೋಣ. ನೋಡಿ ಗೈಸ್, ಇದು ಚಟ್ಟಿ ಹೂವು. ಪಾಟ್ ಎಲ್ಲ ಹೋಗಿದೆ ಗೈಸ್. ಹೊಸ ಪಾಟ್ ತಂದ್ಬಿಟ್ಟು ಎಲ್ಲ ಹಾಕೋಣ ಸದ್ಯಕ್ಕೆ. ಓ, ಇದಕ್ಕೆ ಅರ್ಜುನ ಗಿಡ ಉಟ್ಬಿಟ್ಟಿದೆ. ಹತ್ರ ಬಾ ಗೈಸ್. ಇದೇನು ಗೊತ್ತಾ, ರೋಸ್ ಗಿಡ. ಎಲ್ಲಿಂದ ಇದನ್ನ ನಾವು ಆನ್ಲೈನಿಂದ ತರಿಸಿದ್ದು ಗೈಸ್, ಆನ್ಲೈನಿಂದ ತರಿಸಿದ್ದು. ಬರೀ ಎಲೆ ಬಿಟ್ಟಿದೆ ಅಷ್ಟೇ, ಹೂವೇ ಬಿಟ್ಟಿಲ್ಲ. ಯಾವಾಗ ಬಿಡುತ್ತೋ ದೇವರಿಗೆ ಗೊತ್ತು, ನೋಡೋಣ. ಇಲ್ಲ, ಅದು ಬರೀ ಕಡ್ಡಿ ಇತ್ತು. ನನ್ನ ತೋರಿಸು, ಅದು ಬರೀ ಕಡ್ಡಿ ಇತ್ತು. ಅದು ನೆಟ್ ಮೇಲೆ ಈಗ ಚೆನ್ನಾಗಿ ಚೆಲ್ಬಿಟ್ಟಿದೆ. ಸೊ ಯಾ ಗೈಸ್, ಆವಾಗಲೇ ಕ್ಲೀನಿಂಗ್ ಮಾಡ್ತಿದ್ನಲ್ಲ, ಕ್ಲೀನಿಂಗ್ ಕಂಪ್ಲೀಟ್ ಅಂತೂ ಆಗಿಲ್ಲ. ಗಾರ್ಡ್ನಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ವಿ ಇವತ್ತೇ, ಬಟ್ ಆಗಿಲ್ಲ. ಅಲ್ಲಿ ಅರ್ಧಕ್ಕೆ ಕೆಲಸ ಸ್ಟಾಪ್ ಮಾಡಿಬಿಟ್ಟು ಬಂದೆ. ಏನಕ್ಕೆ ಅಂತ ಹೇಳಿದ್ರೆ, ಹೊಟ್ಟೆ ನೋವು, ತುಂಬ ಹೊಟ್ಟೆ ನೋವುತ್ತಿದೆ. ಆ್ಯಕ್ಚುಲಿ ಬೆಳಗಿಂದ ಹೊಟ್ಟೆ ನೋವು ಇತ್ತು ಲೈಟಾಗಿ, ಬಟ್ ನಾನು ಸುಮ್ಮನೆ ಅದನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟು ಕೆಲಸ ಮಾಡಿದೆ. ಪಾಟ್ ಎತ್ತೋದು ಇಡೋದು, ಅದು ಸ್ವಲ್ಪ ವೆಯ್ಟ್ ಇತ್ತಲ್ವ, ಅದಕ್ಕೇನೋ ಏನೋ ಗೊತ್ತಿಲ್ಲ, ಹೊಟ್ಟೆ ನೋವು ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಆಗ್ತಿದೆ ಗೈಸ್. ಲಿಟ್ರಲಿ ಹೆಂಗಾಗ್ತಿದೆ ಅಂದರೆ, ಇಲ್ಲಿ ಚಳಿ ಇದೆ ಆ್ಯಕ್ಚುಲಿ, ಬಟ್ ನಂಗೆ ಹೊಟ್ಟೆ ನೋವಿಗೆ ಫುಲ್ ಶೆಕೆ ಆಗಿ ಫುಲ್ ಬೆವರು ಬರ್ತಿದೆ. ಹಾಗೆ ತಲೆ ಎಲ್ಲ ಫುಲ್ ತಿರುಗ್ದಂಗೆ ಆಗ್ತಿಲ್ಲ, ಅಷ್ಟು ಹೊಟ್ಟೆ ನೋವ್ತಿದೆ. ನಾನು ಯೂಶ್ವಲಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ಳಲ್ಲ, ಪೇನ್ ಕಿಲ್ಲರ್ಸ್ ಅದೇನೂ. ಬಟ್ ಇವತ್ತು ಏನಕ್ಕೂ ಗೊತ್ತಿಲ್ಲ
ಆಗ್ತಾನೇ ಇಲ್ಲ. ಮನೆಯಲ್ಲೂ ಟ್ಯಾಬ್ಲೆಟ್ ಖಾಲಿ ಆಗಿದೆ. ಇವಾಗ ನನ್ನ ತಮ್ಮ ಎಲ್ಲ ಹೋಗಿದ್ದಾನೆ. ಅವ್ನು ಬಂದಮೇಲೆ ಇವಾಗ ಅವನ್ನ ಕರ್ಕೊಂಡು ಮೆಡಿಕಲ್ಸ್ಗೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ ಇಸ್ಕೊಂಬರ್ಬೇಕು ಗೈಸ್. ಲಿಟ್ರಲಿ ಆಗ್ತಾನೇ ಇಲ್ಲ. ನನಗೆ ಏನಕ್ಕೆ ಹೊಟ್ಟೆ ನೋವು ಆಗ್ತಿದೆ ಅಂತಲೂ ಗೊತ್ತಿಲ್ಲ. ಹಾಸ್ಪಿಟಲ್ಗೆ ಹೋಗೋಣ ಅಂದ್ಕೊಂಡೆ, ಬಟ್ ನೋಡೋಣ ಇವತ್ತು ಒಂದಿನ ಟ್ಯಾಬ್ಲೆಟ್ ತೊಗೊಂಡು ಕಮ್ಮಿ ಆಗಿಲ್ಲ ಅಂದರೆ ನಾಳೆ ಹಾಸ್ಪಿಟಲ್ಗೆ ಹೋಗಬೇಕು ಗೈಸ್ ಅಷ್ಟೇ. ಇಲ್ಲಿ ನಮ್ಮ ನಿಶಿ ನನ್ನ ಹುಡ್ಕೊಂಡು ಬಂದಿದ್ಲು. ಸೊ ನಾನು ಮಲಗಿರೋ ಥರ ನಾಟಕ ಮಾಡ್ತಾಯಿದ್ದೆ. ಹಾಯ್, ಯಾವಾಗ ಬಂದೆ? ಈಗ ಬಂದ್ಯಾ? ನಾನು ಯಾರು? ಅಸತಾತ. ನೋಡಿ ಗೈಸ್, ನಮ್ಮ ನಿಶಿ ಎಷ್ಟು ಕ್ಯೂಟ್ ಇದ್ದಾಳೆ. ಕ್ಯೂಟಿ ಪೈ. ಹೊಸದು ನಾ ತಂದಿದ್ದು ಸೂಪರ್. ಅದ ಆಂಟಿ ತಂದಿದ್ದು. ನಿಶಿ ಒಂದು ಹಾಡು ಹೇಳಪ್ಪಿ. ನಿಶಿ ರಾರಾ ರಾರಾ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ಟಿನ್ ಟಿನ್ ಮಾಡಪ್ಪಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಏನು 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 ನೋಡಿ ಗೈಸ್, ಇವಳು ಡ್ಯಾನ್ಸ್ ಮಾಡ್ಬಿಟ್ಟು ತೋರಿಸ್ಬೇಕಂತ ಇವಳಿಗೆ. ಅಂದ್ರೆ ಮಾತ್ರ ಅವಳು ನೋಡೋದು. ಫೋಟೋ ತೆಗೆದ್ರೆ ಹಂಗೆ ಮಾಡೋದು ಅವಳು. ಫೋಟೋ ತೆಗೆದ್ಲ, ಒಂದು ಫೋಟೋ ತೆಗ್ಬಿಟ್ಟು ಅವಳಿಗೆ ತೋರಿಸ್ಬೇಕು. ಚೆನ್ನಾಗಿ ಬಂದ್ರೆ ನೆಕ್ಸ್ಟ್ ಪೋಸ್ಟ್ ಕೊಡ್ತಾಳೆ ಹಂಗೆ ಅಲ್ಲ ನಿಶಿ? ನೀನೇ ತೋರಿಸ್ತೀನಿ ಗೈಸ್. ಹೇಳಿದ ಕಿಸ್ ಕೊಡು, ಒಂದು ಹಿಂಗೆ ಮಾಡು ಮಾಡು. ನಿಶಿ ಎಂತ ಬೈದಿದ್ ನೀನು ನನಗೀಗ? ಮುಚ್ಚು ಬಾಯಿ ಅಂತ. ಇನ್ನು ಬೈ ನಿಶಿ, ಬೇರೆ ಬೈ. ಎಂತ ಬೇರೆ ಬೈಚೆ ನೀನು? ದಾಟು. ದಾಟಲ್ಲ ಬೇಕಾರೆ ನೀ ದಾಟು, ನಾ ದಾಟಲ್ಲ. ಯಾರು? ನಂಗೆ ಮುತ್ತ ಕೊಡು. ಸಾಕು ಸಾಕು, ಅಯ್ಯೋ, ಅಯ್ಯೋ. ಕೆನ್ನೆ ಹೋಯ್ತದೆ ಮತ್ತೆ. ಸಾಕಪ್ಪಿ ಸಾಕು. ಐ ಲವ್ ಯು. ಮಿಸ್ ಯು. ನಾನು ಇಷ್ಟನಾ ಅಭಿ ಇಷ್ಟನಾ? ನಾನು ಬೇಡ ನಿನ್ಗೆ. ನೋಡಿ ಗೈಸ್, ಯಾವಾಗ್ಲೂ ಬೆಳಗಿಂದ ನನ್ನ ಜೊತೆ ಇರ್ತಾಳೆ, ನಾನು ಬೇಡವಂತ. ಇವಾಗ ನೋಡಿ ಇಲ್ಲಿ ಹೆಂಗಾಡ್ತಾಳೆ ನೋಡಿ ಇಲ್ಲಿ. ಬಾ ನಿಶಿ ನನ್ನ ಹತ್ರ ಬಾ. ನನ್ನ ನಿಶಿ ಹಾ ಪ್ಲೇಟ್ ಚೇಂಜ್ ಮಾಡ್ಬಿಟ್ಲು ಗೈಸ್. ಇವಳು ಪ್ಲೇಟ್ ಚೇಂಜ್ ಮಾಡ್ಬಿಟ್ಲು. ಕಳ್ಳಿ ಕಳ್ಳಿ. ನಂದು ನಿಶಿ. ನನ್ನ ನಿಶಿ. ನಿಂಗೆ ನನ್ನ ಇಷ್ಟ ಇಲ್ವಾ? ಇಷ್ಟ ಇಲ್ಲ Emotional damage. ನಿಂಗೆ ಯಾರು ಚಾಕಿ ಕೊಡೋದು? ಹಾ ಅಬ್ಬಿ. ನಿಂಗೆ ಯಾರು ಮೆಹಂದಿ ಹಾಕೊಟ್ಟಿದ್ದು? ಅಬ್ಬಿ ಮೆಹಂದಿ ಹಾಕೊಟ್ಲ ನಿಂಗೆ? ನಾನ್ ತಾನೇ ಹಾಕೊಟ್ಟಿದ್ದು. ಯಾವಾಗ್ಲೂ ನಾನ್ಗೆ ಇವಳಿಗೆ ಹಾಕೊಡೋದು. ಪ್ಲೇಟ್ ಚೇಂಜ್ ಮಾಡತ್ತಿದ್ದಾಳೆ ಇವಳು. ನಿಂಗೆ ಯಾರು ನೇಲ್ ಪಾಲಿಶ್ ಹಾಕೊಟ್ಟಿದ್ದು? ಅಪ್ಪ ಎಂತ ಸುಳ್ಳು ಸುಳ್ಳು ಕಳ್ಳಿ. ನಿಶಿ ಐ ಲವ್ ಯು. ಮೆಹಂದಿ ತೋರ್ಸಪ್ಪ. ಅಶತ ಹಾಕೊಟ್ಟಿ ತೋರ್ಸು. ವಾವ್, ಯಾರ ಹಾಕೊಟ್ಟಿದ್ ನಿಶಿ? ಹೌದಾ? ಅಭಿ ಅಂತೆ ನೋಡು. ಅಭಿ ಬೇಡ. ನಿಮಿಷಕ್ಕೂ ಪ್ಲೇಟ್ ಚೇಂಜ್ ಮಾಡ್ತಾಳೆ ಗೈಸ್. ಇಷ್ಟೊತ್ತು ಅವನ್ ಬೇಕಿತ್ತಂತೆ, ಇವಾಗ ನಾನೇ ಬೇಕಂತ. ಸಾಕು ಸಾಕು ಸಾಕು. ನೇಲ್ ಪಾಲಿಶ್ ಲವ್ ಯು. ಆರ್ಟ್ ಮ್ಯಾಚ್ ಆಗಿಲ್ಲ.
ಲವ್ ಯು ಟು ನಿಶಿ. ಗೈಸ್ ಹೊರಟೆ ನಾನು ಮೆಡಿಕಲ್ಸ್ಗೆ ಹೋಗ್ಬೇಕಂತ ಹೇಳಿದ್ನಲ್ಲ, ಇವನು ಬಂದ ನಮ್ಮ ತಮ್ಮ. ಇವಾಗ ನಾನು ನಿಶಿನೂ 3 ಜನ ಮೆಡಿಕಲ್ಸ್ಗೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ ಇಸ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ. ಮೆಡಿಕಲ್ಸ್ಗೆ ಬಂದರೆ ನೋಡಿ ಎಷ್ಟು ಚಾಕ್ಲೇಟ್ ಇಸ್ಕೊಂಡಿದ್ದಾಳೆ. 1 2 3 4 ಸೂಪರ್ ಇದೆ ಹೇಳಿ ನಿಶಿ. ಕೂಡ ತೊಗೊಬಂದ್ವಿ. ಹೆಂಗೂ ಟೌನಿಗೆ ಹೋಗಿದ್ವಲ್ಲ ಅಂತಲ್ಲಿ ಬೇಕ್ರಿ ತನಕ ಹೋಗ್ಬಿಟ್ಟು ತೊಗೊಂಡು ಬಂದೆ ಗೈಸ್. ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಯಾ ಗೈಸ್, ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ಬ್ಲಾಗ್. ಬಾಯ್ ಬಾಯ್.